ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಒಂದು ಈಸಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಅದು ನಾನು ಗೀ ರೈಸ್ ಮಾಡಿಬಿಟ್ಟು ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊತಿದ್ದೀನಿ. ಇವತ್ತು ಈಸಿಯಾಗಿ ಮಾಡ್ಕೋಬಹುದು ಗೀ ರೈಸ್ನ. ಅದು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಈಗ ಗೀ ರೈಸ್ಗೆ 2 ಟೊಮೆಟೊ ತಗೊತಾ ಇದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ, ನಮಗೆ ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ತಗೊಳ್ಳೋದು. ನಾನು ಬಂದು 8 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಹಾಕೋದಿಲ್ಲ, ಬರೀ ಮೆಣಸಿನ್ಕಾಯಿ ಮಾತ್ರನೇ. ಹಾಗಾಗಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನಿದಕ್ಕೆ ಅಂತಂದ್ರೆ ತೆಂಗಿನಕಾಯಿ ಹಾಲೇ ಹಾಕಬೇಕು. ಇದಕ್ಕೆ ನಾವು ಮಾಮೂಲಿ ಹಾಲು ಬೇಕಂದ್ರೂ ಹಾಕೊಬಹುದು ತೆಂಗಿನಕಾಯಿ ಹಾಲು ಜೊತೆಗೆ. ಬಟ್ ಅದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನನೂ ತಿಂದು ರಾತ್ರಿಗೂ ತಿನ್ಬೇಕು ಅಂತಂದ್ರೆ ಬರೀ ತೆಂಗಿನಕಾಯಿ ಹಾಲು ಹಾಕಿದ್ರೆ ನಮಗೆ ಟೇಸ್ಟ್ ಕೊಡುತ್ತೆ. 1 ತೆಂಗಿನಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಮಾಡ್ತಿದ್ದೀನಿ ಹಾಗಾಗಿ. ಮತ್ತೆ ಇದು ಬಂದು ಟೊಮೆಟೊ ಹಾಕಿದ್ರು ನಡೆಯುತ್ತೆ. ನಾನು ತಗೊಂಡಿದ್ದೀನಿ, ನೋಡೋಣ, ಆದ್ರೆ 1 ಹಾಕ್ತೀನಿ, ಇಲ್ಲಾಂದ್ರೆ 2 ಹಾಕ್ತೀನಿ. ಇದು ಬಂದು ಇದು ಗೀ ರೈಸ್ಗೆ 1 ಈರುಳ್ಳಿ ಕಟ್ ಮಾಡಿ ಹಾಕೊಬೇಕು, ಅದು ಕಟ್ ಮಾಡ್ತೀನಿ ಈಗ. ಮತ್ತೆ ಇದು ಚಿಕನ್ ಫ್ರೈಗೆ ಕಟ್ ಮಾಡೋಣ, ಹಾಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ 2 ಅಂತ ಹೇಳ್ಬಿಟ್ಟು ಇದು ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ತಗೊಂಡಿದ್ದೀನಿ. ಮತ್ತೆ ಹಸಿ ಕರ್ಬೇವಿನ ಸೊಪ್ಪಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ತಗೊಂಡ್ಬಂದಿರೋದು. ನಂದು ಟೆಂಪರ್ ಗ್ಲಾಸ್ ಹೋಗ್ಬಿಟ್ಟೋಯ್ತು. ಮೊಬೈಲ್ ಅಲ್ಲಿ ನೆನ್ನೆ ಫೋನ್ ಕೈ ಜಾರ್ ಕೆಳಗ್ ಬಿದ್ದು. ಎಷ್ಟದು ಹಾಕ್ಸೋದಿಕ್ಕೆ? ಅದು ಹಾಕ್ಸ್ಬೇಕು ಟೆಂಪರ್ ಗ್ಲಾಸ್ ಇಂದ. ಇದು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ತೆಂಗಿನಕಾಯಿ ಹೊಡ್ಕೊಳ್ಳೋಣ. ಫಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನೋಡಿ, ಬರೀ ನಾನು ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕೋದಿಲ್ಲ. ಒಂದು ಅರ್ಧ ಈರುಳ್ಳಿ, ಅಂದ್ರೆ ದಪ್ಪದ್ದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ 2 ಬೆಳ್ಳುಳ್ಳಿ, ಒಂದಷ್ಟು ಅಗಲ ಶುಂಠಿ ಹಾಕೊಂಡಿದ್ದೀನಿ. ಯಾಕಂದ್ರೆ ಚಿಕನ್ ಫ್ರೈಗೂ ಬೇಕಲ್ವಾ, ಹಾಗಾಗಿ ಈ ರೀತಿ ಮಾಡ್ಕೊಂತಿದ್ದೀನಿ. ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ನನ್ಗೆ ಯಾಕೋ ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ ಆದ್ರೂ ಹಾಕೊಂತೀನಿ. ಒಂದ್ ಸ್ವಲ್ಪ ನೀರು ಹಾಕೊಂಡು. ಕರೆಂಟ್ ಇದೆಯೇನಾ? ಲೈಟ್ ಹಾನಲ್ಲಿ ಇದ್ರೂ ಕರೆಂಟ್ ಇದೆಯಾ ಅಂತ ಕೇಳಿದ್ದೇನಕ್ಕೆ ಅಂತಂದ್ರೆ, ಬೆಳಿಗ್ಗೆಯಿಂದ ಕರೆಂಟ್ ಹೋಗೋದು ಬರೋದು ಮಾಡ್ತಿದೆ. ಇದು UPS ಅಲ್ಲಿ ಹೋಗ್ತಿರೋದು. ಇದು ಈ ಮಿಕ್ಸಿ ಆದ್ರೆ UPS ಅಲ್ಲಿ ತಿರ್ಗೋದಿಲ್ಲ, ಒಂಥರ UPS ಸೌಂಡ್ ಬರೋ ತರ ಆಗೋಗ್ಬಿಡುತ್ತೆ UPS ಅಲ್ಲಿ ಮಿಕ್ಸಿ ಆನ್ ಮಾಡಿದ್ರೆ. ಹಾಗಾಗಿ ಕರೆಂಟ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದೆ. ಮತ್ತೆ ನೋಡಿ, ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 2ಕ್ಕೂ ಆಗುತ್ತೆ, ಚಿಕನ್ ಫ್ರೈಗೂ ಆಗುತ್ತೆ ಮತ್ತೆ ಗೀ ರೈಸ್ಗೂ ಆಗುತ್ತೆ. ರೈಸ್ಗೆ ಏನೇನು ಬೇಕು ಅಂತ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆಗ್ಲೇನೆ ತೊಳೆದು ಇಟ್ಟಿದ್ದೆ, ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋದೆ. ಅದೇನೋ ಈ ಚಾಕುಗಳು ತಗೊಂಡವಾಗ ವಸ್ತುಕ್ಕೆ ನೀಟಾಗಿ ಕಟ್ ಮಾಡುತ್ತೆ, ಆಮೇಲೆ ಸರಿಯಾಗಿ ಕಟ್ ಮಾಡೋದಿಲ್ಲ. ಈ ಮನೆಗಳ ಹತ್ರ ಫಸ್ಟ್ ಬರ್ತಾ ಇದ್ರು, ಇವಾಗ ಈ ಶಾರ್ಟ್ ಮಾಡೋದು ಬರೋದೇ ಇಲ್ಲ. ನೋಡೋಣ, ಒಂದೇ ಟೊಮೆಟೊ ಸಾಕು ಅಂತ ಅನ್ಕೊಂತಿದ್ದೀನಿ. ಇದಕ್ಕೆ ನಾವು ಗ್ರೇವಿ ಕಂಪಲ್ಸರಿ ಇರಬೇಕು. ನಮ್ಗೇನಾದ್ರೂ ಚಿಕನ್ ಗ್ರೇವಿ ಬೇಡ ಅಂತಂದ್ರೂ ವೆಜ್ಜಲ್ಲೂ ಮಾಡ್ಕೋಬಹುದು. ಈ ಆಲೂ ಕುರ್ಮಾ ಇಲ್ಲ ಬಟಾಣಿ ಗ್ರೇವಿ ಇವೆಲ್ಲ ಬರುತ್ತಲ್ವಾ, ಇವೆಲ್ಲ ಮಾಡ್ಕೊಬಹುದು. ಯಾಕಂದ್ರೆ ಕಂಪಲ್ಸರಿ ಗ್ರೇವಿ ಇರಬೇಕು. ಇಲ್ಲಾಂದ್ರೆ ತೆಂಗಿನಕಾಯಿ ಚಟ್ನಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್. ಅಂದ್ರೆ ನಾನ್ ವೆಜ್ ಆದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ತರಿಸಿದ್ದೆ.
ಟೊಮೆಟೊ ಒಂದೇ ಸಾಕು. ಇನ್ನು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊತಿದ್ದೀನಿ. ಆ ಕಡೆ ನಡಿ ಬ್ರೂನೋ, ಕಣ್ಣಿಗೆ ಎಗರುತ್ತೆ. ಬರತ್ ಬ್ರೂನೋ, ನಂಗೆ ಕರಿ. ಆ ಕಡೆ ನಡಿ, ಹೋಗ ಆ ಕಡೆ ಹೋಗು. ಚೆನ್ನಾಗಿ ಹೇಳಿದ್ ಮಾತು ಕೇಳ್ತೀಯ ಬಂಗಾರ ನೀನು. ನಮ್ಮ ಬ್ರೂನೋ ನೋಡಿ ಹೇಳಿದ ಮತ್ತೆ ಚೆನ್ನಾಗಿ ಕೇಳ್ತಾನೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ತಿದ್ದೆ ಅಲ್ವಾ, ಇದ್ರ ಒಳಗಡೆ ಇರೋ ಬೀಜ ಏನಾದರೂ ಕಣ್ಣಿಗೆ ಎಗರುತ್ತೆ. ನಡಿ ಆ ಕಡೆ ಅಂದ ತಕ್ಷಣನೇ ಚೆನ್ನಾಗೋಗಿ ಆ ಕಡೆ ಕೂತಿದ್ದಾನೆ. ತೋರಿಸ್ತೀನಿ ರೀ. ಇಲ್ಲಿ ಕೂತಿದ್ದ, ನಾನು ಮೇಲೆ ಕಟ್ ಮಾಡ್ತಿದ್ದೆ ಅಲ್ವಾ, ಇಲ್ಲಿ ಕೆಳಗಡೆ ಕೂತಿದ್ದ. ನಡಿ ಆ ಕಡೆ ಅಂದ ತಕ್ಷಣನೇ ನೋಡಿ ಚೆನ್ನಾಗೋಗಿ ಅಲ್ಲಿದ್ದಾನೋ. ಇದು ಅಷ್ಟೇ, ಖಾರ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಗ್ರೇವಿಗೆ ನಾವು ಖಾರ ಹಾಕಿ ಮಾಡಿರ್ತೀರಲ್ವ, ಆ ಗ್ರೇವಿ ಜೊತೆಗೆ ಸರಿ ಹೋಗುತ್ತೆ. ಮಕ್ಕಳು ತಿನ್ನಂಗಿದ್ರೆ ಹಸಿಮೆಣ್ಸಿನ್ಕಾಯಿ ಬರೀ 2 ಹಾಕ್ಕೊಳ್ಳಿ ಸಾಕು. ಈಗ ನೋಡಿ ತೆಂಗಿನಕಾಯಿ ಹೊಡ್ಕೊಂಡ್ಬಿಡ್ತೀನಿ. ಅದು ಈರುಳ್ಳಿ ಕಟ್ ಮಾಡೋದ್ನಲ್ವ, ಸಖತ್ ಕಣ್ಣಲ್ಲಿ ನೀರು ಬರ್ತಿದೆ. ಒಂದೊಂದು ಈರುಳ್ಳಿ ಕಟ್ ಮಾಡಿದ್ರೆ ಬರಲ್ಲ, ಬಟ್ ಈ ಈರುಳ್ಳಿ ಜಾಸ್ತಿ ಖಾರ ಅಂತ ಅನ್ಕೊತೀನಿ. ತುಂಬ ನೀರು ಬರ್ತಾನೆ ಇದೆ. ಫುಲ್ಲು ಒಂದು ತೆಂಗಿನಕಾಯಿನೂ ತೊಗೊಂಡ್ಬಿಡ್ತೀನಿ. ಇದು ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಇದನ್ನ ಒಂದರಲ್ಲಿ ತೆಗೆದಿಟ್ಬಿಡ್ತೀನಿ. ಯಾಕಂದರೆ ಚಿಕ್ಕ ಜಾರದಲ್ಲಿ ಹಾಕ್ಕೊಂಡಿದ್ದೀರಿ ಅಂತಂದರೆ ನಮಗೆ ತೆಂಗಿನಕಾಯಿ ನೀಟಾಗಿ ಪೇಸ್ಟು ಆಗುತ್ತೆ. ನಮ್ಗೆ ಹಾಲು ಅಷ್ಟೇ, ಸ್ವಲ್ಪ ತೆಂಗಿನಕಾಯಿ ಹಾಲು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಮಾತ್ರ ಜಾಸ್ತಿ ಅಳಿಸುತ್ತೆ. ಅದು ಕಟ್ ಮಾಡೋವಾಗ ಅಷ್ಟೊಂದು ನೀರು ಬರುತ್ತೆ ಕಣ್ಣಲ್ಲಿ. ನೋಡಿ ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಒಂದು ತೆಂಗಿನಕಾಯಿ ಆಗಿರೋದ್ರಿಂದ 2 ಸಲ ರುಬ್ಕೊತೀನಿ. ಹಾಲು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅಂದರೆ ನೀರೇನು ಅಷ್ಟೊಂದು ಹಾಕೋದು ಬೇಡ. ಆಮೇಲೆ ಬೇಕಂದ್ರೆ ನಾವು ನೀರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು. ನೋಡಿ ಈ ರೀತಿ ಇದೆಲ್ಲ ನಾವು ಈ ತೆಂಗಿನಕಾಯಿ ರುಬ್ಕೊಂಡಿರ್ತೀರಲ್ವ, ಅದು ನೀಟಾಗಿ ಈ ರೀತಿ ಇಂಟ್ಕೊಂಡಿದ್ದೀರಿ ಅಂತಂದರೆ ನಮಗೆ. ನನ್ನ ಮಗ ಫ್ರೆಂಡ್ಸು, ಅವನು ಹೊರಗಡೆ ಹೋಗಲಿಲ್ಲ ನೋಡಿ, ಹುಡ್ಕೊಂಡು ಬಂದಿದ್ದಾರೆ ಅವನಿಗೆ ಕಲರ್ಸ್ ಹಾಕೋಕ್ಕೆ. ಓಲಿ ಅಂತ ಹೊರಗಡೆ ಹೋಗಿಲ್ಲ ಅವನು, ಅಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಕಲರ್ಸ್ ಹಾಕಕ್ಕೆ ಅವನಿಗೆ. ಅವನು ಬೆಳಗ್ಗೆಯಿಂದ ಅವ್ರ ಕೈಯಲ್ಲಿ ತಪ್ಪಿಸ್ಕೊಂಡು ಮನೆಯಲ್ಲೇ ಇದ್ದ. ಅವ್ರು ಫೋನ್ ಮಾಡಿದ್ರೆ ಹೊರಗಡೆ ಇದ್ದೀನಿ ಬರ್ತೀನಿ ಅಂತ ಹೇಳ್ತಿದ್ದ. ಅವರು ಮನೆ ಹತ್ರಕ್ಕೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅವನ ಫ್ರೆಂಡ್ಸು. ಈ ರೀತಿ ಅದು ಮಿಕ್ಕಿದ ತೆಂಗಿನಕಾಯಿ ಇದೆ ಅಲ್ವಾ, ಅದನ್ನು ಇದೇ ರೀತಿನೇ ರುಬ್ಕೊಂಡ್ಬಿಟ್ಟು ನಾನು ಆಮೇಲೆ ತೋರಿಸ್ತೀನಿ. ತೆಂಗಿನಕಾಯಿ ಹಾಲು ಇಷ್ಟ ಆಗಿದೆ. ಇದಕ್ಕೆ ಬೇಕಂದ್ರೆ ನಾವು ನೀರು ಹಾಕ್ಕೊಬೋದು, ಯಾಕಂದರೆ ತುಂಬ ಗಟ್ಟಿ ಇದೆ ಹಾಲು. ನೀರು ಬೇಕಂದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಎಷ್ಟು ನೀರು ಹಾಕ್ತಿರೋ ಅಷ್ಟು ನೋಡಿಕೊಂಡು ಅದಕ್ಕೆ ಹಾಕ್ಕೊಬೋದು. ಅಮ್ಮ ಅದು ಯಾರದು? ಅಣ್ಣಗೆ ಯಾರು ಕಲರ್ ಹಚ್ಚಿದ್ದು? ಭರತಣ್ಣಗೆ ಯಾರಮ್ಮ ಕಲರ್ ಹಚ್ಚಿದ್ದು? ನಮ್ಮ ಫ್ರೆಂಡ್ಸ್ ಎಲ್ಲ ಕಲರ್ ಹಚ್ತಾ ಇದ್ರೆ ಇಬ್ರು ಬಗಳ್ತಾ ಇದ್ದಾರೆ. ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಗೋಡಂಬಿ ಸಮೇತ ಇದಕ್ಕೆ ಹಾಕೊಬೋದು. ನನ್ನ ಹತ್ರ ಸ್ವಲ್ಪನೇ ಇದೆ ಗೋಡಂಬಿ. ಎಷ್ಟು ದ್ರಾಕ್ಷಿ ಗೋಡಂಬಿ ತಗೊಂಡ್ಬಂದ್ರು ಮಕ್ಕಳು ತಿಂತಾ ಇರ್ತಾರೆ. ತಿನ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ಖಾಲಿ ಆಗಿದೆ, ಒಂದು 3 ಇದೆ, ಆ 3 ಹಾಕೋಣ. ಈರುಳ್ಳಿ ಹಾಕ್ಕೊತೀನಿ. ಪಲಾವ್ ಎಲೆ 2 ಹಾಕ್ತಾ ಇದ್ದೀನಿ. 5 ಲವಂಗ, ಚಿಕ್ಕದಾಗಿ 2 ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡೋಣ. ನೋಡಿ ಈ ರೀತಿ ಫ್ರೈ ಹಾಕಿ. ಈಗ ಫ್ರೈ ಆಗಿದೆ. ಈಗ ಶುಂಠಿ
ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು 2.5 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಅವಶ್ಯಕತೆ ಇಲ್ಲ ನೋಡಿ. ಗೋಡಂಬಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ನಾನು ನಿಮಗೆ ಎಷ್ಟಿದೆ ಅಷ್ಟು ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ, ಒಂದೇ ಟೊಮೆಟೊ ಕಟ್ ಮಾಡ್ಕೊಂಡಿರೋದು, ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ, ಒಂದು ಇಡಿಯಷ್ಟು ಹಾಕಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ಈಗ ಇದನ್ನು ಹಾಕ್ಬಿಡ್ತಾ ಇದ್ದೀನಿ. ಟೊಮೆಟೊ ಏನು ನುಣ್ಣಗೆ ಹಾಕಬೇಕು ಅನ್ನೋದೇನಿಲ್ಲ, ಒಂದು ಸ್ವಲ್ಪ ಹಾಗೆ ಫ್ರೈ ಆಗಿದ ತಕ್ಷಣ ನಾವು ಅಕ್ಕಿನ ಹಾಕ್ಕೊಂಡ್ಬಿಡೋದೆ. ಅದಕ್ಕೆ ಈಗ ನೀರು ಹಾಕಬಾರ್ದು. ಈ ತೆಂಗಿನಕಾಯಿ ಹಾಲಿಗೆ ನಾವು ನೋಡಿ, ತೆಂಗಿನಕಾಯಿ ಹಾಲಿಗೆ ಈ ರೀತಿ ನೀರು ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿ ಎಷ್ಟು ತಗೊಂಡಿದ್ದೀವಿ ಅಷ್ಟು ನೋಡಿಕೊಂಡು ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಬೇಕು, ಅವಾಗ ಚೆನ್ನಾಗಿರುತ್ತೆ. 2 ಮತ್ತು ನೋಡಿ 3. ಈಗ ಉಪ್ಪು ಹಾಕೋಣ. ರುಚಿಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳೋದೆ. ಅವ್ರು ಬಂದು ಕಲರ್ ಹಚ್ಚಿದ ತಕ್ಷಣ ಅವನು ಸ್ನಾನಕ್ಕೆ ಹೋದ. ಅವ್ರು ಮತ್ತೆ ಜಿಮ್ಗೆ ಹೋಗೋ ಬಿಡಲ್ಲ ಅಂತ ಅಂತಿದ್ದಾರೆ. ಅವನು ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದ. ಇದನ್ನ ಕ್ಲೋಸ್ ಮಾಡಿ 2 ವಿಸಿಲ್ಗೆ ಇಟ್ಟರೆ ನಮಗೆ ರೆಡಿ ಆಗೋಗುತ್ತೆ. ಈಗ ನೋಡಿ ಇದಾಯಿತು. ಈಗ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ರೆಡಿ ಆಗಿದೆ. ಇನ್ನು ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ. ನೋಡಿ ಅರ್ಧ kg ಮಾತ್ರ ತರಿಸಿದ್ದೀನಿ ಚಿಕನ್ನು. ಇನ್ನಾಗಲೇ ಪೇಸ್ಟ್ ಮಾಡಿದ್ನಲ್ವ ಅದನ್ನು ಇಟ್ಕೊಂಡಿದ್ದೀನಿ. ಫ್ರೈ ಒಂದು ಸ್ವಲ್ಪ ಗ್ರೇವಿ ಥರನೇ ಮಾಡ್ತೀನಿ, ಯಾಕಂದರೆ ರೈಸಿಗೆ ಬೇಕಲ್ವ, ಹಾಗಾಗಿ. ಹಾಕಿದ್ನಲ್ವಾ, ಹಾಕಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕಿಬಿಟ್ಟೆ. ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಖಾರದ ಪುಡಿ 1.5 ಸ್ಪೂನು, ಧನಿಯಾ ಪುಡಿ 2.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ, ಅಂದರೆ ನಾವು ಟೀ ಕುಡಿತೀರಲ್ವ ಗ್ಲಾಸು, ಆ ಗ್ಲಾಸ್ ತುಂಬ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟಿದ್ದೀವಿ ಅಂತಂದರೆ ನಮಗೆ ಫ್ರೈ ರೆಡಿ ಆಗೋಗುತ್ತೆ. ಗ್ರೇವಿ ಬೇಕಂದರೆ ನಿಮಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಚಿಕ್ಕ ಗ್ಲಾಸಲ್ಲಿ. ಇಲ್ಲ ಒಂದು ಸ್ವಲ್ಪ ನಮಗೆ ಡ್ರೈ ಆಗೇ ಇರಬೇಕು ಅಂತಂದರೆ 1 ಗ್ಲಾಸ್ ಹಾಕಿದ್ರೂ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಈ ಫ್ರೈನ ಕಲಿಸ್ತಾ ಇದ್ದೀನಿ. ಅದಕ್ಕೆ ಬಾಣಲಿ ಹೀಗೆ ಹಾಗೆ ಆಡ್ತಾ ಇದೆ. ಈಗ ಒಂದು ಸ್ವಲ್ಪ ಫ್ರೈ ಆಯ್ತಲ್ಲ, ಈಗ ನೋಡಿ ಒಂದು ಸ್ವಲ್ಪ ಸೈಡಲ್ಲಿ ನಾವು ಚಿಕನ್ ಮೇಲೆ ಹಾಕ್ತೀರಾ ಒಂದು ಸೈಡಲ್ಲಿ ನೀರು ಹಾಕ್ಕೊಳ್ಳೋಣ. ಚಿಕನ್ ಮೇಲೆ ಹಾಕಿದ್ರೆ ಅದಕ್ಕೆ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಒಂದು ಸೈಡಲ್ಲಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಬಿಡ್ತೀನಿ. ನೋಡಿ ಗೀ ರೈಸ್ ರೆಡಿ ಆಗೈತೆ. ಗಮ್ ಅಂತ ಇದೆ. ಕುಕ್ಕರ್ ಮುಚ್ಚಳ ತೆಗ್ದಿದ ತಕ್ಷಣನೇ ಈಗ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಆಲೂಗಡ್ಡೆ ಕುರ್ಮಾ ಆಗಲಿ, ಇಲ್ಲಾಂತಂದರೆ ಅಂದರೆ ವೆಜ್ ತಿನ್ನೋರ್ಗೆ ಹೇಳ್ತಾ ಇದ್ದೀನಿ, ಇಲ್ಲ ವೆಜ್ ಮಾಡ್ಕೊಳ್ಳೋ ದಿನದಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಒಂದೊಂದು ದಿನ ನಾವುಗಳು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಆ ದಿನಗಳಲ್ಲಿ ಬೇಕಂದರೆ ಈ ಎಣ್ಣೆ ಬದನೆಕಾಯಿ ಸಾರು ಬರುತ್ತಲ್ವ, ಅದಾಗಲಿ ಆಲೂಗಡ್ಡೆ ಕುರ್ಮಾ ಮತ್ತು ಬದನೆಕಾಯಿ ಗ್ರೇವಿ ಮತ್ತು ಬಟಾಣಿ ಗ್ರೇವಿ ಸಮೇತ ಮಾಡ್ಕೊಬೋದು. ಬದನೆಕಾಯಿ ಗ್ರೇವಿನೂ ಮಾಡ್ತೀನಿ ನಾನು, ಒಂದ್ಸಲಿ ತೋರಿಸ್ಕೊಡ್ತೀನಿ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ.
ಬೇಕಂದ್ರೆ ಇನ್ನೂ ಗಟ್ಟಿಯಾಗೂ ಮಾಡ್ಕೊಬೋದು. ನಾನು ಸ್ವಲ್ಪ ಗ್ರೇವಿ ಥರನೇ ಇರಲಿ ಅಂತ ಈ ರೀತಿ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿದ್ದೀರಿ ಅಂತಂದರೆ ನಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಈ ರೀತಿ ಇದೆ ಇವತ್ತು ಮಧ್ಯಾಹ್ನ ಲಂಚು. ನನ್ನ ಮಗಳು ಈಗ ತಾನೇ ಬಂದ್ಲು, ಇನ್ನು ಹಾಕ್ಕೊಡ್ತಾ ಇದ್ದೀನಿ. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಅವಳೇ ಹೇಳ್ತಾಳೆ. ಇನ್ನು ಪಾತ್ರೆಗಳಿದೆ, ತೊಳಿಬೇಕು, ಮನೆ ಕಸ ಗುಡಿಸ್ಬೇಕು, ಬಟ್ಟೆ ಸ್ವಲ್ಪ ಮಡ್ಚಬೇಕು. ಯಾವುದೋ ಒಂದು ಹೊಸ ಫಿಲಮ್ ಹಾಕಿದ್ರೆ ಅದನ್ನ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದಿದ್ರೆ ಮಾಡಿಕೊಂಡು. ಕಬಾಬ್ ಮಾಡಿಲ್ಲಮ್ಮ. ನೋಡಿ ಇದು ಅದೇ ಇದು ಬ್ರೆಡ್ ಎಗ್ ರೋಲ್ ಮಾಡಿದ್ದೀನಿ ನೋಡು. ಇದು ನೋಡಿ ಗ್ರೇವಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಅವಳು ಜಾಸ್ತಿ ಪೀಸ್ ಎಲ್ಲ ತಿನ್ನಲ್ಲ, ಅದಕ್ಕೆ ಕಡಿಮೆ ಆಗ್ತದೆ. ಬಡೆ ಪೀಸ್ಗಳು ಬರುತ್ತಲ್ಲ ಅದೇ ಥರನೇ ಇರಬೇಕು, ಬೇರೆ ಸ್ಕಿನ್ ಕಾಣಬಾರ್ದು, ಚಿಕನಲ್ಲಿ ಮೂಳೆಗಳು ಕಾಣಬಾರ್ದು. ತಿನ್ಬಿಟ್ಟು ಹೆಂಗೈತೆ? ಚೆನ್ನಾಗೈತೆ. ಇನ್ನೂ ಬಿಸಿಯಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ರಾತ್ರಿಗೆ ಬಿಸಿ ಮಾಡಿಕೊಡ್ತೀನಿ ಬಿಡಿ. ಎಗ್ಗು ಮತ್ತು ಬ್ರೆಡ್ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿದೆ. ಸಾಸ್ ಜೊತೆ ತಿಂದರೆ ಸೂಪರಾಗಿದೆ. ಗ್ರೇವಿ ಜೊತೆ ತಿನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಗ್ರೇವಿ ಜೊತೆ ತಿನ್ನಿ. ಅವಳು ಬಂದ್ಮೇಲೆ ತಿನ್ನೋಣ ಅಂತ 2 ಪೀಸ್ ಮಾತ್ರ ತಿನ್ಬಿಟ್ಟು ಹಾಗೆ ಇಟ್ಟಿದ್ದೆ. ಬ್ರೂನಾ ಅದ್ರ ಜೊತೆ ತಿನ್, ಚೆನ್ನಾಗೈತೆ. ಒಗ್ಗೆ ಬಟ್ಟೆಲ್ಲ ಇದ್ರೆಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ. ಇವೆಲ್ಲ ನಿನ್ನ ಸಂಜೆ ತಗೊಬಂದು ಹಾಕಿರೋದು, ಇದ್ರ ಮೇಲೆನೆ ಹಾಕಿದ್ದೆ. ಇವೆಲ್ಲ ಮ್ಯಾಟ್ಗಳು ಮಿಷಿನ್ಗೆ ಹಾಕಿದ್ದು, ಎತ್ತಿಟ್ಬಿಟ್ರೆ ಅವಾಗ ಹಾಕೋಬೋದು. ಇದು ಡೈನಿಂಗ್ ಟೇಬಲ್ ಹತ್ರ ಹಾಕು. ಇನ್ನಿವೆಲ್ಲ ಮಡಚಿ ಎತ್ತಿಟ್ಬಿಡ್ಬೇಕು. ಇದರಲ್ಲಿ ಕೆಳಗಡೆ ಮಚ್ಚು ಇದೆ, ಇಷ್ಟೆಲ್ಲ ಇಲ್ಲೇ ಇದ್ದೋಗಿದೆ. ಇದೆಲ್ಲ ಎತ್ತಿಟ್ಬಿಡೋಣ. ಈ ಕ್ಲಿಪ್ ಅಮ್ಮ ಕ್ಲಿಪ್ ಹಾಕಿ ಎತ್ತಿಡ್ತಾ ಇದ್ದಿದ್ದು ಬಾಕ್ಸ್ ಇಲ್ಲೇ. ಬ್ಲೂ ಕಲರ್ದು ಇಲ್ಲಿ ಕುತ್ಕೊಂಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ತಣ್ಣಗೆ ಗಾಳಿ ಬರುತ್ತೆ ಹೊರಗಡೆಯಿಂದ. ಆರಾಮಕ್ಕಿರ್ಬೋದು ಒಂದು ಸ್ವಲ್ಪ ಹೊತ್ತು ಸಂಜೆ ಟೈಮಲ್ಲಿ. ಮೇಲೆಲ್ಲ ಕಸ ಗುಡಿಸ್ಬಿಟ್ಟು ಆಮೇಲೆ ಬಟ್ಟೆ ತಗೊಂಡೋಗಿ ಕೆಳಗಡೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ದಿನ ಕಸ ಗುಡಿಸಿದ್ರು ಇಲ್ಲಿ ಮೇಲೆ ಅದು ಬಾಲ್ಕನಿ ಡೋರ್ ತೆಗೆದುಬಿಟ್ಟಿರ್ತೀರಲ್ವ, ಅದು ತೆಗೆದ್ರೆ ಒಂದು ಸ್ವಲ್ಪ ಗಾಳಿ ತಣ್ಣಗಿರುತ್ತೆ. ಫ್ಯಾನ್ ಹಾಕೋ ಕೆಲಸ ಇರಲ್ಲ. ಫ್ಯಾನ್ ಹಾಕಿದ್ದೀರಿ ಅಂತಂದರೆ ಸಖತ್ ಬಿಸಿ ಹೊಡೆಯುತ್ತೆ. ಫ್ಯಾನ್ ತಿರುಗಿ ಸಖತ್ ಬಿಸಿ ಬರುತ್ತೆ ಗಾಳಿನೂ. ಹೊರಗಿನ ಗಾಳಿ ಅಂತಂದರೆ ತಣ್ಣಗೆ ಬರುತ್ತೆ ಅಂತ ಬಾಲ್ಕನಿಯಲ್ಲಿ ಬಾಗಿಲು ತೆಗೆದು ಕೆಳಗಡೆನೂ ಬಾಗಿಲು ತೆಗೆದುಬಿಟ್ಟಿರ್ತೀನಿ. ಅದು ಧೂಳೆಲ್ಲ ಬಂದು ಕುತ್ಕೊಂಡ್ಬಿಡುತ್ತೆ ಗಾಳಿಗೆ. ದಿನ ಬೆಳಗ್ಗೆ ಸಂಜೆ ಗುಡಿಸ್ಕೊಂಡ್ರು ಇಷ್ಟೊಂದು ಕಸ ಇರುತ್ತೆ.
ಕೆಲಸ ಎಲ್ಲ ಆಯಿತು. ಈಗ ಒಂದು ಗ್ಲಾಸ್ ಟೀ ಕುಡಿಬೇಕು, ಇನ್ನು ಬಟ್ಟೆ ಫೋಲ್ಡ್ ಮಾಡಬೇಕು. ಟೀಗೆ ಇಟ್ಬಿಟ್ಟು ಹೋಗಿ ಬಟ್ಟೆ ಮಡ್ಚೆತ್ತಿಟ್ಬಿಡೋಣ ಅಂತ ಟೀ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊತೀನಿ. ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಯಾವಾಗಾದ್ರೂ ತಲೆನೋವು ಇತ್ತು ಅಂದರೆ ಮಾತ್ರ ಎದ್ದು ಬಂದ ತಕ್ಷಣ ಬ್ರಷ್ ಮಾಡ್ಕೊಬಂದು ಟೀ ಕುಡಿತೀನಿ. ಇಲ್ಲ ಅಂತಂದರೆ ಕಾಫಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಕುಡಿದ್ರೆ ಪಿತ್ತ ಜಾಸ್ತಿ ಆಗುತ್ತಂತೆ. ಅಭ್ಯಾಸ ಆಗೋಗಿದೆ. ಕಂಪಲ್ಸರಿ 2 ಟೈಮ್ ಇರಲೇಬೇಕು, ಕಾಫಿ ಆಗಲಿ ಟೀ ಆಗಲಿ. ನೋಡಿ, ಒಂದು ಸ್ವಲ್ಪ ನೀರು ಕಡಿಮೆ ಹಾಕಿ ಗಟ್ಟಿಯಾಗಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಟೀ ಮಾಡಿ ಕುಡ್ದಿದ್ದೀನಿ ಅಂತಂದರೆ ತಲೆನೋವು ಹೋಗುತ್ತೆ. ಅದ್ರ ನಿಂಗೂ ಬೇಕಾ ಕಾಫಿನಾ? ಮಾಡ್ಕೊಡ್ತೀನಿ. ಪುತ್ತು ನೋಡಿ, ಅವನಿಗೇನೇನು ಹೆಸರು ಇಡ್ತಾಳೆ ನನ್ನ ಮಗಳಂದ್ರೆ. ಪುಟ್ಟು ಅಂತೆ, ಇದು ಬ್ರೂನೋ ಅಂತನೂ ಅವಳೆ ಹೆಸರಿಟ್ಟಿರೋದು, ಪ್ರೀತಿ ತಮ್ಮನಿಗೆ. ಮತ್ತೆ ಇನ್ನೂ ಏನೇನೆ ನೀನು ಕೂಗೋದು ಅವನನ್ನು. ಅವಳಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಕೂಗ್ದವಾಗೆಲ್ಲ ಈ ನನ್ನ ಮಗನ ತಿರುಗಿ ನೋಡೋದು. ನೋಡು, ಏನೋ ಒಂದು ಬಟ್ಟೆ ಇರಬೇಕು ಅವನಿಗೆ. ಏನದ? ಅಯ್ಯಯ್ಯ, ಕಸದಲ್ಲಿರೋ ಕ್ಯಾಪ್ಸಿಕಮ್ ಎತ್ಕೊಂಡಿದೀಯಾ? ಕಸದಲ್ಲಿರೋ ಎಲ್ಲ ಸಿಕ್ತು ನಿನ್ಗಿದ? ಎಲ್ಲ ಸಿಕ್ತಾ? ತಿಂತಾರ? ಇದೆಲ್ಲ ಗಲೀಜಲ್ಲ? ಗಲೀಜದೆಲ್ಲ ತಿಂತಾರ? ಗಲೀಜದೆಲ್ಲ ತಿಂತಾರ? ನೋಡಿ, ಹೊಡಿತೀನಿ ಅಂತ ಕೈ ಹಿಡ್ಕೊಂತಾನೆ. ತಿಂತಾರ ಗಲೀಜದ? ಕೈ ಹಿಡ್ಕೊಳ್ಳೋದು ಬೇಕಪ್ಪ. ಕೈ ಇಂದಮ್ಮ ಇದು ನೆತ್ತಲ್ಲ, ಡಸ್ಟ್ಬಿನ್ಗೆ ಹಾಕೋ. ಕುಡ್ತಿಗಾದ್ರೂ ಹಾಕೋಗಮ್ಮ. ಅವಳು ನೋಡಿದ್ರೇನೆ ವಾಂತಿಗಳು ಮಾಡ್ತಾ ಇದ್ದಾಳೆ, ನೀನು ನೋಡ್ಕೊಂಡು ತಿಂತಾ ಇದೀಯ ಅದನ್ನ. ಅದೆಲ್ಲ ಮುಟ್ಟಬಾರ್ದು ಮಗ್ನೆ. ಇಲ್ಲ, ನನ್ನ ಹತ್ರ ಅಕ್ಕ ಬಿಸಾಕ್ತು. ನಾನೇನಕ್ಕಮ್ಮ ನೋಡಿ, ಮೇಲೆ ಅಲ್ಲಿ ಹೊಡೆದಾಕಿದೀಯ ಅಲ್ಲ ಬಾಲ್ಕನಿಯಲ್ಲಿ. ನಾನು ಅವಾಗೂ ನಾನು ಟೀ ಮಾಡ್ಕೊಳ್ಳೋಗಿ ನೀನು ಕೇಳೋಣ ಅಂತ ಡೌಟ್ ಬಂತು ನನಗೆ. ಆದರೂ ನೀನು ಇಷ್ಟೊತ್ತಲ್ಲಿ ಕುಡಿಯಲ್ಲ ನಾನು ಸೈಲೆಂಟ್ ಆಗೋಗ್ಬಿಟ್ಟೆ. ಇವಾಗ ಆಯ್ತಲ್ಲ, 6:30 ಆಗೈತೆ. ಇವಾಗ ನೋಡು, ಟೀಗೊಂದು ಪಾತ್ರೆ ಆಯಿತು, ಕಾಫಿಗೊಂದು ಪಾತ್ರೆ. ಫಸ್ಟೇ ನಾನೇ ಕೇಳ್ಬಿಟ್ಟಿದ್ದೆ. ಇಲ್ಲ, ನೀನೇ ಹೇಳಿದ್ದಿದ್ರೆ ಒಂದೇ ಪಾತ್ರೆಯಲ್ಲಿ 2 ಮಾಡ್ಕೊಬೋದಿತ್ತು. ಫಸ್ಟ್ ಹಾಲು ಕಾಯಿಸ್ಕೊಂಡ್ಬಿಟ್ಟು ಕಾಫಿ ಮಾಡಿಕೊಂಡು ಆಮೇಲೆ ಟೀ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸರಿ ಬಿಡು, ಅಲ್ಲೇ ಬರಬೇಡ ಬರಲ್ಲ ಅಂದೆ ತಾನೆ. ಕೆಲಸ ಎಲ್ಲ ಮುಗಿಸಿ ಟೀ ಕುಡಿದಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.